ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾಮಕೃಷ್ಣ ಪರಮಹಂಸರು ಹಾಗೂ ಅವರ ಶಿಷ್ಯ ವಿವೇಕಾನಂದ ಅವರನ್ನು ಹೇಗೆ ತಾನೇ ಮರೆಯೋಕ್ಕೆ ಸಾಧ್ಯ? ಇವರಿಬ್ಬರು ನಮ್ಮ ಆಧುನಿಕ ಭಾರತದ ಅಧ್ಯಾತ್ಮ ಶಕ್ತಿಯ ಎರಡು ಕಣ್ಣುಗಳು ಇದ್ದ ಹಾಗೆ. ಇವರ ಸಮಗ್ರ ಧಾರೆ ಏನಿದೆ, ವಿಚಾರಧಾರೆ, ಅದನ್ನು ಓದೋದಕ್ಕೆ ಅನೇಕ ಜನರಿಗೆ ಸಾಧ್ಯವಾಗದೇ ಇರಬಹುದು. ಅಂತಹವರಿಗಾಗಿ ಬಹಳ ಸೊಗಸಾದ ಎರಡು ಪುಟ್ಟ ಪುಸ್ತಕಗಳು ಕನ್ನಡದಲ್ಲಿ ಈಗ ಪ್ರಕಟವಾಗಿದೆ. ಎರಡು ಪುಟ್ಟ ಪುಸ್ತಕಗಳು, ಪರಮಹಂಸ ವಚನ ಸುಧೆ ಹಾಗೂ ಸ್ಫೂರ್ತಿಯ ಹೊಂಬೆಳಕು. ಪುಟ್ಟ ಪುಸ್ತಕ ಇದು. ಈ ಪುಸ್ತಕದ ವಿಶೇಷ ಏನು ಅಂದರೆ 365 ದಿನಗಳಿಗೆ 365 ವಚನಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ವಚನಗಳು ಏನಿದೆ ಅವನ್ನು ಒಮ್ಮೆಲೆ ಓದ್ಕೊಂಡು ಹೋಗಲಿಕ್ಕಾಗಲ್ಲ, ಓದ್ಕೊಂಡು ಹೋಗಲೂಬಾರ್ದು. ನಾವು ಏನು ಮಾಡಬೇಕು ಅಂದರೆ ಒಂದು ದಿನಕ್ಕೆ ಒಂದೇ ವಚನವನ್ನು ಓದಬೇಕು. ಇಡೀ ದಿನ ಆ ವಚನವನ್ನೇ ಮೆಲುಕು ಹಾಕ್ತಾ ಇರಬೇಕು. ಪೆಪ್ಪರ್ಮೆಂಟನ್ನು ಯಾರೂ ಒಂದೇ ಸಲ ತಿನ್ನೋಕ್ಕೆ ಆಗೋದಿಲ್ಲ, ತಿನ್ನೋದೂ ಇಲ್ಲ. ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸ್ತಾ ಹೋಗ್ತಾರೆ. ಚಪ್ಪರಿಸ್ತಾ ಅದರ ರುಚಿಯನ್ನು ಆಸ್ವಾದಿಸ್ತಾ ಹೋಗ್ತಾರೆ. ಹಾಗೆ ಇಲ್ಲಿರುವ ನುಡಿಗಳು ಏನಿದೆ ಅವುಗಳನ್ನು ಇಡೀ ದಿನ ನಾವು ಮತ್ತೆ ಮೆಲುಕು ಹಾಕ್ತಾ ಇರಬೇಕು. ಹಾಗೆ ಮೆಲುಕು ಹಾಕ್ತಾ ಇದ್ದರೆ ನಮಗೆ ಸೊಗಸಾದ ಒಳದೃಷ್ಟಿ ದೊರೆಯುತ್ತೆ. ಇದು ಮೂಲತಃ ಇಂಗ್ಲೀಷಲ್ಲಿ ಪ್ರಕಟವಾಗಿತ್ತು. ದ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಈ ಬಗ್ಗೆ 9 ಬೃಹತ್ ಸಂಪುಟಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಇರ್ತಕ್ಕಂಥ ವಚನಗಳನ್ನು ಆಯ್ದು ರೌಸಿಂಗ್ ಡಾನ್ ಅನ್ನೋ ಪುಸ್ತಕವನ್ನು ಇಂಗ್ಲೀಷಲ್ಲಿ ಬರೆದರು. ಅದೇ ಪುಸ್ತಕವನ್ನು ಸ್ಫೂರ್ತಿಯ ಹೊಂಬೆಳಕು ಈ ಹೆಸರಲ್ಲಿ ಕನ್ನಡದಲ್ಲಿ ಈಗ ಪ್ರಕಟಿಸಿದ್ದಾರೆ. ಹಾಗೆಯೇ ಪರಮಹಂಸರ ವಚನ ಸುಧೆ ಅಂತಕ್ಕಂಥ ಈ ಒಂದು ಪುಸ್ತಕವೂ ಸಹ ಮೂಲತಃ ಇಂಗ್ಲೀಷಲ್ಲೇ ಇದು ಪ್ರಕಟವಾಗಿತ್ತು. ನೆಕ್ಟರೀನ್ ಬ್ಲೂಮ್ಸ್ ಅನ್ನೋದು ಇಂಗ್ಲೀಷ್ ಪುಸ್ತಕದ ಹೆಸರು. ಇದು ಕನ್ನಡದಲ್ಲಿ ಈಗ ಪರಮಹಂಸ ವಚನ ಸುಧೆ ಈ ಹೆಸರಲ್ಲಿ ಪ್ರಕಟವಾಗಿದೆ. ಇಲ್ಲಿರ್ತಕ್ಕಂಥ ಒಂದೆರಡು ವಚನಗಳನ್ನು ನೋಡ್ತು ಅಂದರೆ ಎಷ್ಟು ಸೊಗಸಾಗಿದೆ ಈ ಮಾತುಗಳು ಅನ್ನೋದು ನಮಗೆ ಅರ್ಥವಾಗುತ್ತೆ. ಜನವರಿ 1ಕ್ಕೆ ಪರಮಹಂಸರು ಹೇಳ್ತಾರೆ, ರಾತ್ರಿಯ ಹೊತ್ತು ನೀಲಾಕಾಶದಲ್ಲಿ ಕಾಣುಬರುವ ಅಸಂಖ್ಯ ನಕ್ಷತ್ರಗಳು ಸೂರ್ಯೋದಯದ ನಂತರ ಕಾಣುಬರುವುದಿಲ್ಲ. ಅಂದ ಮಾತ್ರಕ್ಕೆ ನಕ್ಷತ್ರಗಳು ಹಗಲಲ್ಲಿ ಇರುವುದಿಲ್ಲ ಎಂದು ಹೇಳಲಾದೀತೆ. ಹಾಗೆಯೇ ಓ ಮಾನವ, ನಿನ್ನ ಅಜ್ಞಾನದ ದಿನಗಳಲ್ಲಿ ಭಗವಂತನು ಕಾಣದಿದ್ದರೆ ಅವನು ಇಲ್ಲವೇ ಇಲ್ಲ ಅಂತ ಹೇಳಬೇಡ. ಹೀಗೆ ಹೇಳ್ತಾರೆ ಪರಮಹಂಸರು. ದುರ್ಲಭವಾದ ಮಾನವ ಜನ್ಮ ದೊರೆತ ನಂತರವೂ ಇದೇ ಜನ್ಮದಲ್ಲೇ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸಿದವನ ಜನ್ಮ ವ್ಯರ್ಥ. ಕಲಿಯುಗದಲ್ಲಿ ಸತ್ಯವನ್ನು ನುಡಿಯುವುದೇ ತಪಸ್ಸು. ಇತರ ಕಠಿಣ ವ್ರತಗಳನ್ನು ಆಚರಿಸುವುದು ಈ ಯುಗದಲ್ಲಿ ಕಷ್ಟ. ಸತ್ಯ ಪಾಲನೆಯಿಂದ ಮಾತ್ರ ಒಬ್ಬ ವ್ಯಕ್ತಿ ಭಗವಂತನನ್ನು ಪಡೆಯುತ್ತಾನೆ. ಕಮ್ಮಾರ ತಿದಿಯನ್ನೊತ್ತುತ್ತಾ ಕುಲುಮೆಯಲ್ಲಿ ಬೆಂಕಿಯನ್ನು ಜ್ವಲಿಸುತ್ತಿರುವಂತೆ ನೋಡಿಕೊಳ್ಳುತ್ತಿರುವ ಹಾಗೆ ಸದಾ ಸತ್ಸಂಗದಿಂದ ಮನಸ್ಸನ್ನು ಪರಿಶುದ್ಧ ಹಾಗೂ ಪ್ರಕಾಶಮಾನವಾಗಿ ಇಟ್ಕೋಬೇಕು. ಹೀಗೆ 2-3 ಸಾಲುಗಳ ಈ ವಚನ ಏನಿದೆ ಇವು ಖಂಡಿತ ನಮ್ಮ ಬಾಳಿಗೆ ದೀವಿಗೆ ಆಗಬಹುದು. ವಿಶೇಷವಾಗಿ ಮಕ್ಕಳಿಗೆ ಈ ಒಂದು ವಚನಗಳ ಪರಿಚಯವನ್ನು ಮಾಡಿಕೊಟ್ರೆ ಅವರ ಬದುಕು ಬಂಗಾರವಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರಗಳು. ನನ್ನ ಹೆಸರು ಜಗನಗೌಡ ಸಿ ವರ್ಧಣ್ಣನವರ. ನಾನು BSNL ಸಬ್ ಡಿವಿಷನಲ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದೇನೆ. ನಾನಿರುವುದು ಇಲ್ಲಿ KR ಪುರಂದಲ್ಲಿ. ನನ್ನ ಹವ್ಯಾಸ ನ್ಯೂಸ್ ಪೇಪರ್ ಓದುವುದು ಮತ್ತು TV ನ್ಯೂಸ್ ನೋಡೋದು, ಇದೇ ಮೇನ್. ಜಗನಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮಣಿಮೇಗಲೈ. ನಾನು ಗೃಹಿಣಿ. ಪುಸ್ತಕ ಓದುವುದು ನನ್ನ ಹವ್ಯಾಸ.
ಮಣಿಮೇಗಲೈ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಲ್ ಪ್ರಕಾಶ್ ಅಂತ. ನಾನು ಕೆ ಆರ್ ಪುರಮಿಂದ ಬಂದಿದ್ದೀನಿ. ನಾನು BMLಲ್ಲಿ 39 ವರ್ಷ ಸರ್ವಿಸ್ ಮಾಡಿ 2 ವರ್ಷ ಆಯಿತು ನಿವೃತ್ತಿಯಾಗಿ. ಈಗ ನಾನು ಪುಸ್ತಕ ಓದೋದು, ಪೇಪರ್ ಓದೋದು ಮತ್ತು ಹರಿದಾಸ್ ಸಂಘ ಅಂತಿದೆ ನಮ್ಮ ನಾಗರಾಜ್ ಅವರು, ನಾಗರಾಜ್ ಅವರು, ಅವ್ರ ಜೊತೆಲಿ ಓಡಾಡಿಕೊಂಡು ಸೇವೆ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀನಿ. ತುಂಬ ಸಂತೋಷ ಪ್ರಕಾಶ್ ಅವರೇ, ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಹಿಮ. ಕನ್ನಡಕ್ಕೆ KS ವೈಶಾಲಿ ಅವರು ಅನುವಾದ ಮಾಡಿದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಪುಸ್ತಕ ಏನಿದೆ ಅದರ ಕನ್ನಡ ಅನುವಾದ ಇದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯುನೆಸ್ಕೋ ಗುರುತಿಸಿದ 42ನೆಯ ವಿಶ್ವ ಪರಂಪರೆಯ ತಾಣವು ಯಾವುದು? ಆಯ್ಕೆಗಳನ್ನು ನೋಡೋಣ. ಹೇಳಿ. ಉತ್ತರ ಕೊಡಿ ಸರ್. ನಾನು ಕೈ ಜಸ್ಟ್ ಇದನ್ನು ಮಾಡಿ ಟಚ್ ಆಯಿತು. ಟೆಸ್ಟ್ ಮಾಡಿದ್ರಾ? ಅದಕ್ಕೆ ಹಾಂ. ಆಯ್ಕೆಗಳು ಬಂದ ಮೇಲೆ ಬಜರ್ ಒತ್ತಬೇಕು, ಮೊದಲೇ ಒತ್ತಕ್ಕೆ ಹೋಗಬೇಡಿ. ಪಟ್ಟದಕಲ್ಲು ದೇವಾಲಯಗಳು ಆಯ್ಕೆ 2, ಹೊಯ್ಸಳ ದೇವಾಲಯಗಳು ಆಯ್ಕೆ 3, ವಿಜಯಪುರದ ವಾಸ್ತುಗಳು ಆಯ್ಕೆ 4. ಅದಕ್ಕೆ ಮೊದಲೇ ಮಣಿಮೇಗಲೈ ಬಜರ್ ಒತ್ತಿದ್ದಾರೆ. ಉತ್ತರ ಪಟ್ಟದಕಲ್ಲು ದೇವಾಲಯಗಳು ಆಯ್ಕೆ 1, ಆಯ್ಕೆ 4 ನೋಡೋಣ. ವಿಜಯನಗರ ದೇವಾಲಯಗಳು. ಉತ್ತರವನ್ನು ನೋಡೋಣ. ಹೊಯ್ಸಳ ದೇವಾಲಯಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬೇಲೂರು, ಹಳೇಬೀಡು, ಸೋಮನಾಥಪುರ ಇವು ಹೊಯ್ಸಳ ವಾಸ್ತು ಏನಿದೆ ಅದರ ಶಿಖರಗಳು, ಮಣಿರತ್ನಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಕಳೆದ ವರ್ಷ 2023ರಲ್ಲಿ ಈ ಒಂದು ಸ್ಥಾನ ದೊರೆಯಿತು. ಸುಮಾರು 400 ವರ್ಷಗಳ ಕಾಲ ರಾಜ್ಯವಾಳದಂಥ ಹೊಯ್ಸಳರು ಅನೇಕ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಆ ದೇವಾಲಯಗಳಲ್ಲಿ ಸುಮಾರು 70 ದೇವಾಲಯಗಳು ಉಳ್ಕೊಂಡಿವೆ ಇವತ್ತು. ಅವುಗಳಲ್ಲಿ ಪೂರ್ಣ ಸ್ಥಿತಿಯಲ್ಲಿ ಚೆನ್ನಾಗಿರುವಂಥ ದೇವಾಲಯಗಳು ಅಂತ ಹೇಳಿದರೆ ಬೇಲೂರು, ಹಳೇಬೀಡು, ಸೋಮನಾಥಪುರ ಜೊತೆಗೆ ಅರಸೀಕೆರೆಯಲ್ಲಿ, ಅಮೃತಾಪುರದಲ್ಲಿ, ಬೆಳವಾಡಿಯಲ್ಲಿ, ನುಗ್ಗೇಹಳ್ಳಿಯಲ್ಲಿ, ಹೊಸಹೊಳಲು, ಅರಳುಗುಪ್ಪೆ, ಕೋರವಂಗಲ, ಹಾರನಹಳ್ಳಿ, ಮೊಸಳೆ, ಬಸರಾಳು ಇಷ್ಟು ಸ್ಥಳಗಳಲ್ಲಿ ಇರ್ತಕ್ಕಂಥ ದೇವಾಲಯಗಳನ್ನು ಇವತ್ತಿಗೂ ಸಹ ನಾವು ನೋಡಬಹುದು. ಬಹಳ ಸುಂದರವಾಗಿವೆ ಈ ಒಂದು ಆಲಯಗಳು. ಸ್ನೇಹಶೀಲ ಎನ್ನುವ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಅಂಬರೀಷ್ ಬಗ್ಗೆ ಸಿರಿಗೆರೆ ಯರಿಸ್ವಾಮಿ ಅವರು ಸಂಪಾದಿಸಿರುವ ಪುಸ್ತಕ. ಪ್ರಶ್ನೆ: 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಜಗದೀಶ್ ಭಗವತಿ, ಅರವಿಂದ್ ಪನಗಾರಿಯಾ, ವೀರಲ್ ಆಚಾರ್ಯ, ಅಮಿತ್ ಮಿಶ್ರಾ. ಮೊದಲಿಗೆ ಜಗನಗೌಡ, ಆನಂತರ ಪ್ರಕಾಶ್. ಅರವಿಂದ್ ಪನಗಾರಿಯಾ ಆಯ್ಕೆ ನಂಬರ್ 2 ಅರವಿಂದ್ ಪನಗಾರಿಯಾ. ಹೇಳಿ ಪ್ರಕಾಶ್. 4 ಅಮಿತ್ ಮಿಶ್ರಾ ಅಂತ ಹೇಳ್ತಾ ಇದ್ದಾರೆ. ಅಮಿತ್ ಮಿತ್ರ ಅಂತ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅರವಿಂದ್ ಪನಗಾರಿಯಾ ಆಗಿತ್ತು. ಜಗನಗೌಡ ಈ ಉತ್ತರ ಕೊಟ್ಟಿದ್ದಾರೆ. ಸ್ನೇಹಶೀಲ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈ ಹಣಕಾಸಿನ ಆಯೋಗದ ಅಧ್ಯಕ್ಷ ಅಂತ ಏನಿದೆ ಒಂದು ಸ್ಥಾನ, ಇದು ಸಂವಿಧಾನಬದ್ಧವಾದ ಸ್ಥಾನ. ಇದು ಕೇಂದ್ರ ಹಾಗೂ ರಾಜ್ಯಗಳು ಇವೆರಡರ ನಡುವೆಯ ಆರ್ಥಿಕ ಸಹಕಾರ ಹೇಗಿರಬೇಕು ಅನ್ನೋದನ್ನು ವಿವರಿಸುವಂತಹ ಒಂದು ಸ್ಥಾನ, ನಿರ್ಧರಿಸುವಂಥ ಒಂದು ಸ್ಥಾನ ಇದು. 2026ರಿಂದ 5 ವರ್ಷಗಳವರೆಗೆ ಈ ಒಂದು ಸ್ಥಾನ ಇರುತ್ತೆ. ಡಿಸೆಂಬರ್ 31ರಂದು ಈ ಒಂದು ಸ್ಥಾನವನ್ನು ಘೋಷಿಸಿದರು ನಮ್ಮ ದೇಶದ ರಾಷ್ಟ್ರಪತಿಗಳು. ಮುಂದಿನ ಪುಸ್ತಕ ಸಮ್ಮೇಳನಾಧ್ಯಕ್ಷರ ಭಾಷಣಗಳು. ಸಿರಿಗೆರೆ ಯರಿಸ್ವಾಮಿ ಸಂಪಾದಿಸಿರುವ ಕೃತಿ. ಪ್ರಶ್ನೆ: ಅಂತಾರಾಷ್ಟ್ರೀಯ
ಉತ್ತರ ದಕ್ಷಿಣ ಸಾರಿಗೆ ಮಹಾಮಾರ್ಗ, ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಮಹಾಮಾರ್ಗವು ಈ ಕೆಳಗಿನ ಯಾವ ದೇಶದ ಮೂಲಕ ಹಾದು ಹೋಗುವುದಿಲ್ಲ ಅಂತ ಹೇಳಬೇಕು. ಆಯ್ಕೆಗಳನ್ನು ನೋಡೋಣ. ಅಜರ್ಬೈಜಾನ್, ಇರಾನ್, ರಷ್ಯಾ, ಉಜ್ಬೇಕಿಸ್ತಾನ್. ಮೊದಲಿಗೆ ಜಗನಗೌಡ, ಆನಂತರ ಪ್ರಕಾಶ್. ಉಜ್ಬೇಕಿಸ್ತಾನ್. ಉಜ್ಬೇಕಿಸ್ತಾನ್ ಆಯ್ಕೆ 4. ಹೇಳಿ. ನಂಬರ್ 1. 1 ಅಜರ್ಬೈಜಾನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉಜ್ಬೇಕಿಸ್ತಾನ್ ಅನ್ನೋದು ಸರಿಯಾದ ಉತ್ತರ. ಜಗನಗೌಡ ಈ ಉತ್ತರ ಕೊಟ್ಟಿದ್ದಾರೆ. ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ವ್ಯಾಪಾರ ವಹಿವಾಟು ಅನೇಕ ದೇಶಗಳ ನಡುವೆ ಸರಾಗವಾಗಿ ನಡೀಬೇಕಾದರೆ ಎಲ್ಲ ದೇಶಗಳನ್ನು ಸಂಪರ್ಕಿಸುವಂಥ ಒಂದು ಮಾರ್ಗ ಇದ್ದರೆ ಬಹಳ ಒಳ್ಳೆಯದು ಅಂತ ಜಗತ್ತಿನ ಅನೇಕ ದೇಶಗಳು ಒಪ್ಪಿಕೊಂಡಿವೆ. ಅವುಗಳಲ್ಲಿ ಭಾರತ, ಇರಾನ್, ಅಜರ್ಬೈಜಾನ್, ರಷ್ಯಾ, ಮಧ್ಯ ಏಷ್ಯಾ, ಯುರೋಪ್ಗಳ ನಡುವೆ ಒಂದು ವ್ಯಾಪಾರಿ ಮಾರ್ಗವನ್ನು ರೂಪಿಸಬೇಕು ಅಂತ. ಈ ಒಂದು ವ್ಯಾಪಾರಿ ಮಾರ್ಗ ಏನಿದೆ ಇದು ಹೆಚ್ಚು ಕಡಿಮೆ ಮುಂಬೈಯಿಂದ ಆರಂಭವಾಗುತ್ತೆ. ಮುಂಬೈಯಿಂದ ಆರಂಭವಾಗಿ ಇದು ರಷ್ಯಾದ ತುದಿಯವರೆಗೂ ಸಹ ಹೋಗುತ್ತಂತೆ ಈ ಒಂದು ಮಾರ್ಗ. ಈ ಒಂದು ಮಾರ್ಗ ಹೇಗಿರುತ್ತೆ ಅಂದರೆ ರಸ್ತೆಯ ಮಾರ್ಗವೂ ಇದೆ, ಜಲಮಾರ್ಗವೂ ಇದೆ, ಹಾಗೆ ರೈಲಿನ ಮೂಲಕವೂ. ಒಟ್ಟಿನಲ್ಲಿ ಏನು ವ್ಯಾಪಾರ ಇದೆ ಈ ಮೂರೂ ಮಾರ್ಗಗಳನ್ನು ಬಳಸ್ಕೊಂಡು ಹೋಗಬೇಕು, ಒಂದೇ ಹಾದಿ. ಈ ಹಾದಿಯಲ್ಲಿ ಈಗಾಗಲೇ ಪ್ರಾಯೋಗಿಕವಾಗಿ ವಸ್ತುಗಳನ್ನು ರವಾನೆ ಮಾಡಿದ್ದಾರಂತೆ. 15 ಟನ್ ಸರಕನ್ನು ಸಾಗಿಸೋದಕ್ಕೆ $2,500 ಉಳಿತಾಯ ಆಗುತ್ತಂತೆ. ಇವಾಗೇನು ಮಾಡ್ತಿದ್ದಾರೆ, ಸಮುದ್ರದಲ್ಲಿ ಸುತ್ತ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾಪಾರ ವಹಿವಾಟಿಗೆಲ್ಲ. ಅದರ ಬದಲು ಈ ಮಾರ್ಗ ಮಾಡ್ತು ಅಂದರೆ ಸುಮಾರು $2,500 ಉಳಿತಾಯ ಆಗುತ್ತೆ 15 ಟನ್ ಸರಕು ಸಾಗಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಒಂದು ಮಾರ್ಗ ಏನಿದೆ, ಚೀನಾ ದೇಶ ಒನ್ ಬೆಲ್ಟ್ ಒನ್ ರೋಡ್ ಅಂತ ಹೇಳಿ ಒಂದು ಮಾರ್ಗ ಸ್ಥಾಪಿಸ್ತಾ ಇದೆ. ಅದರ ಉದ್ದೇಶ ಏನು ಅಂದರೆ 115 ದೇಶಗಳನ್ನು ಸಂಪರ್ಕಿಸುವಂಥ ಒಂದು ಮಾರ್ಗವನ್ನು ರೂಪಿಸೋದಕ್ಕೆ. ಇದು ಅಡ್ಡಡ್ಡ ಹೋಗ್ತಾ ಇದೆ. ಉತ್ತರ ದಕ್ಷಿಣವಾಗಿ ಈಗ ಭಾರತದಿಂದ ಹಿಡಿದು ರಷ್ಯಾವರೆಗೆ ಒಂದು ಹೊಸ ಮಾರ್ಗ ರೂಪುಗೊಂಡಿದೆ. ಉತ್ತರ ಕರ್ನಾಟಕದ ಜನಪದ ಸೋಗುಗಳು ಎನ್ನುವ ಪುಸ್ತಕ ಡಾಕ್ಟರ್ ಎಸ್.ಆರ್. ರಾಮರಥ ಬರೆದಿರುವಂಥದ್ದು. ಪ್ರಶ್ನೆ: ಬಿ. ಸರೋಜಾದೇವಿ ನಟಿಸಿದ ಕಿತ್ತೂರು ಚೆನ್ನಮ್ಮ ಚಲನಚಿತ್ರವು ಮೂಲತಃ ಯಾರ ನಾಟಕವಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಬೇಂದ್ರೆ, ತರಾಸು, ಅನಾಕ್ರು, ಕುವೆಂಪು. ಮೊದಲಿಗೆ ಜಗನಗೌಡ, ಆನಂತರ ಪ್ರಕಾಶ್. ಬೇಂದ್ರೆ. ಬೇಂದ್ರೆ ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ತರಾಸು ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಆನಕೃಷ್ಣರಾವ್ ಆಗಿತ್ತು. ಆನಕೃಷ್ಣರಾವ್ ಅವರು ನಾಟಕಗಳನ್ನು ಆಡಿಸ್ತಾ ಇದ್ದರು. ಈ ನಾಟಕವನ್ನು ಒಂದು ಸಲ ಪುಟ್ಟಣ್ಣ ಗಣಕಾಲವರು ನೋಡ್ತಾರೆ. ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಈ ನಾಟಕ, ಯಾಕೆ ಇದನ್ನು ಚಲನಚಿತ್ರ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸಲಹೆಯನ್ನು ನೀಡ್ತಾರೆ B.R. ಪಂತುಲು ಅವರಿಗೆ. ಆಗ ಪಂತುಲು ಅವರು ಬಹಳ ಅದ್ಧೂರಿಯಾದ ಒಂದು ಚಿತ್ರವನ್ನು ನಿರ್ಮಿಸ್ತಾರೆ. ಇದು 9ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಆಯ್ಕೆಯಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಕುಮಾರ್, ಎಂ.ಬಿ. ರಾಜಮ್ಮ, ಲೀಲಾವತಿ, ಅಶ್ವಥ್, ರಾಜಶಂಕರ್ ಅವರು, ಸರೋಜಾದೇವಿ ಇವರೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ರು. ಬಳ್ಳಿ ಕಾಳ ಬೆಳ್ಳಿ ಕೆ.ಎನ್. ಗಣೇಶಯ್ಯ ಬರೆದಂಥ ಕಾದಂಬರಿ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಹೊ, ಡು, ಅ, ಪೂ, ರಿ. ಹೊರನಾಡು ಅನ್ನಪೂರ್ಣೇಶ್ವರಿ. ಬಜ್ಜರ್ ಒತ್ತಿದ್ದೀರಾ? ಹೇಳಿಮ್ಮ. ಹೊರನಾಡು ಅನ್ನಪೂರ್ಣೇಶ್ವರಿ. ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಬಳ್ಳಿ ಕಾಳ ಬೆಳ್ಳಿ ಈ ಒಂದು ಪುಸ್ತಕವನ್ನು ಮಣಿಮೇಘಲೈ ಅವರಿಗೆ ಕೊಟ್ಟಿದ್ದೇವೆ. ಸ್ವಾತಂತ್ರ್ಯ ಭಾರತದ ಅಮೃತ ಘಳಿಗೆ ಪ್ರೊಫೆಸರ್ ಶ್ರೀನಿವಾಸ ಬಳ್ಳಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ.
66 ಕೂಡು 39, 58 ಕಳೆ 47, 24 ಗುಣಿಸು 12, 950 ಭಾಗಿಸು 5. ಫೈವ್ ನೈನ್ ಫೋರ್ ಸರ್. ಬಜ್ಜರ್. ಹಾಂ, ಹೇಳಿ. 594. 594. ಮಣಿಮೇಗಲೈ ಹಾಗೂ ಪ್ರಕಾಶ್ ಹೇಳಿ. ಪ್ರಕಾಶ್ ಲೆಕ್ಕ ಮಾಡಬಾರ್ದು, ಉತ್ತರ ಕೊಡಬೇಕು. ಮಣಿಮೇಗಲೈ ಉತ್ತರವನ್ನು 423. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 105, 11, 288, 190 ಎಲ್ಲವನ್ನು ಕೂಡಿದ್ರೆ 594 ಬಂದಿದೆ. ಈ ಉತ್ತರವನ್ನು ಕೊಟ್ಟಿದ್ದಾರೆ ಜಗನಗೌಡ ಅವರು. ಸ್ವತಂತ್ರ ಭಾರತದ ಅಮೃತಗಳಿಗೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮಹಾಭಾರತದ ರಸಘಟ್ಟಗಳು ಶಾಂತ ನಾಗಮಂಗಲ ಅವರು ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಯಾವ ವರ್ಷದಲ್ಲಿ ಈ ಸ್ಥಳವು ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ತಾಣವಾಯಿತು? ಚಿತ್ರವನ್ನು ನೋಡೋಣ. ಜಗನಗೌಡ ಹಂಪಿ ಅಲ್ಲ, ಯಾವ ವರ್ಷದಲ್ಲಿ ಅಂತ ಪ್ರಶ್ನೆ ಕೇಳಿದ್ದೇವೆ. ವರ್ಷ ಹೇಳಬೇಕು, ಸ್ಥಳವನ್ನು ಗುರುತಿಸೋದು ಬೇಡ. ಯಾವ ವರ್ಷ? ಆಯ್ಕೆಗಳನ್ನು ನೋಡೋಣ. 1985, 1986, 1984, 1987. ಹೇಳಿ ಪ್ರಕಾಶ್. 1984. 84 ಅಂತ ಹೇಳ್ತಾ ಇದ್ದೀರಿ. ಉತ್ತರ ಸರಿಯಾ? ನೋಡೋಣ. ಆದರೆ ಸರಿಯಾದ ಉತ್ತರ 1986 ಆಗಿತ್ತು. ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಂಪಿ ದೇವಾಲಯದ ಸಮುಚ್ಚಯ ಅಂತ ನಾವು ಹೇಳ್ತೇವೆ. ಕಲ್ಲಿನ ರಥವನ್ನು ನಾವು ನೋಡ್ತಾ ಇದ್ದದ್ದು ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಂಪಿಯ ಕಲ್ಲಿನ ರಥ. ಈ ಒಂದು ಸ್ಥಳವನ್ನು ಅಂದಿನ ದಿನಗಳಲ್ಲಿ ವಿರೂಪಾಕ್ಷಪುರ, ವಿರೂಪಾಕ್ಷಪಟ್ಟಣ ಹೀಗೆಲ್ಲ ಕರೀತಾ ಇದ್ದರು. ಮೌರ್ಯ ಸಾಮ್ರಾಜ್ಯದಲ್ಲೂ ಸಹ ಈ ಪ್ರದೇಶ ಬಹಳ ಪ್ರಸಿದ್ಧವಾಗಿದ್ದು ದಕ್ಷಿಣದ ಗಡಿಯಾಗಿತ್ತು. ಮೌರ್ಯ ಸಾಮ್ರಾಜ್ಯದ ದಕ್ಷಿಣ ಗಡಿ ಯಾವುದಪ್ಪ ಅಂದರೆ ಅದು ಹಂಪೆಯ ಪ್ರದೇಶ ಆಗಿತ್ತು ಅನ್ನೋದು ಸಹ ನಮಗೆ ತಿಳಿದು ಬಂದಿದೆ. ಉಮರನ ಹೊಸಗೆಯ ಅಂತರಂಗದ ಬೆಸುಗೆ ಎನ್ನುವ ಪುಸ್ತಕ ಉಷಾ ಅನಂತ್ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬೆಂ, ಬಾ, ಡು, ವಿ, ತಾ, ಕಿ, ಬಿ, ತೋ. ಒಂದು ನಿಮಿಷದ ಕಾಲಾವಕಾಶ ಆಯಿತು. ಉತ್ತರವನ್ನು ನೋಡೋಣ. ಬೆಂಕಿ ಬಿತ್ತ ಬಾವಿ ತೋಡು. ಅಂದರೆ ಮನುಷ್ಯ ಯಾವುದೇ ರೀತಿಯಾದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲ್ಲ ಅನ್ನೋದನ್ನು ಎತ್ತಿ ಹೇಳುತ್ತೆ. ಬೆಂಕಿ ಬಿದ್ದಾಗ
ಬಾವಿ ತೋಡು ಅಥವಾ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡು ಅನ್ನೋದು ಏನಿದೆ ಆ ರೀತಿಯ ಒಂದು ಮಾತು ಆಗಿತ್ತು. ಮುಂದಿನ ಪದಬಂಧ 3 ಪುಸ್ತಕಗಳನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಹೊಟ್ಟೆಯಲ್ಲಿದ್ದದ್ದನ್ನು ಬಾಯಿಗೆ ತಂದು ಜಗಿಯುವುದು, ಪ್ರೀತಿ ಹಾರದಲ್ಲಿ ಹೊಡೆತ. ಚಪ್ಪರಿಸುವುದು. ಚಪ್ಪರಿಸುವುದು ಎಷ್ಟು ಅಕ್ಷರ ಆಯಿತು? 5. 5. ಚಪ್ಪರಿಸು 6 ಅಕ್ಷರ ಆಯಿತು. ಮೆಲುಕು ಹಾಕುವುದು. ಬಜರ್ ಒತ್ತಿದ್ದೀರಾ? ಹೇಳಿಮ್ಮ. ಮೆಲುಕು ಹಾಕುವುದು. ಅಲ್ಲ, 5 ಅಕ್ಷರ ಸಾಕು. ಮೆಲುಕು ಹಾಕು. ಸರ್, ಅವ್ರಿಗಲ್ವಾ ಅವಕಾಶ? ಮೆಲುಕು ಹಾಕು. ಮೆಲುಕು ಹಾಕು. ನೋಡೋಣಮ್ಮ, ಪರೀಕ್ಷೆ ಮಾಡೋಣ. ಮೆಲುಕು ಹಾಕು ಉತ್ತರ ಸರಿಯಾಗಿದೆ. ಗೆದ್ದಲು ಡಾಕ್ಟರ್ ಡಿ ರಾಜಗೋಪಾಲ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಪ್ರೀತಿ ಎನ್ನುವ ಅರ್ಥ ಬರುವ 3 ಅಕ್ಷರದ ಶಬ್ದ. ಮಧ್ಯದಕ್ಷರ ಲು. ಒಲುಮೆ. ಒಲುಮೆ. ಉತ್ತರವನ್ನು ನೋಡೋಣ. ಒಲುಮೆ ಉತ್ತರ ಸರಿಯಾಗಿದೆ. 3 ಉತ್ತರ. ಹಾರದಲ್ಲಿ ಹೊಡೆತ. ತಮಗೆ ಉತ್ತರ ಗೊತ್ತಿಲ್ಲ ಅಂದರೆ ಬೇರೆಯವ್ರನ್ನ ಕೇಳ್ತೇನೆ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಹಾರದಲ್ಲಿ ಹೊಡೆತ. ಪ್ರಕಾಶ್? ತಾಕಿಸು. ಜಗನಗೌಡ? ಉತ್ತರವನ್ನು ನೋಡೋಣ. ಪ್ರಹಾರ. ಪ್ರಹಾರ ಹೊಡೆಯೋದು ಅಂತ ಆಗಿತ್ತು. 1 ಉತ್ತರ ಕೊಟ್ಟಿದ್ದಾರೆ ಮಣಿಮೇಗಲೈ ಅವರು. 2 ಉತ್ತರ. ಗೆದ್ದಲು ಪುಸ್ತಕ ಕೊಟ್ಟಿದ್ದೇನೆ. ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟಾದ್ವೈತ ಎನ್ನುವ ಇನ್ನೂ 1 ಪುಸ್ತಕ. ಒಟ್ಟು 2 ಪುಸ್ತಕ ಕೊಟ್ಟಿದ್ದೇನೆ. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆ. ಜಗನಗೌಡ ಅವರಿಗೆ ಅವಕಾಶ. ಮೊದಲ ಪ್ರಶ್ನೆ ಈಗ ಬರ್ತಾ ಇದೆ. ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: ತುಟಿ ಬಿಗಿ ಹಿಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹೆಚ್ಚು ಮಾತನಾಡು, ಹೆಚ್ಚು ಮಾತನಾಡದಿರು. ಹೆಚ್ಚು ಮಾತನಾಡಿದರು. ಮುಂದಿನ ಪ್ರಶ್ನೆ: ಮೇಲಕ್ಕೆ ಏಳುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉತ್ಥಾನ, ಉತ್ತಾಲ. ಉತ್ಥಾನ. ಮುಂದಿನ ಪ್ರಶ್ನೆ: ಇವರಲ್ಲಿ ಅಷ್ಟಸಿದ್ಧಿಗಳು ಯಾರಿಗೆ ಲಭಿಸಿದ್ದವು? ಭೀಮನಿಗೆ, ಹನುಮಂತನಿಗೆ? ಹನುಮಂತನಿಗೆ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ನೋಡಿ ನಡೆದರೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಕೆಂದೆತ್ತಿಗೆ 16 ಗ್ವಾಮಾಳೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತುಟಿ ಬಿಗಿ ಇಡಿ, ಹೆಚ್ಚು ಮಾತನಾಡದಿರು ಉತ್ತರ ಕೊಟ್ಟಿದ್ದೀರಾ. 2 ಉತ್ತರ. ಉತ್ಥಾನ ಆಗಿತ್ತು, ಉತ್ತಾಲ ಅಂತ ಹೇಳಿದ್ರಿ. 3ನೇ ಪ್ರಶ್ನೆ ಉತ್ಥಾನ ಅಂತ ಉತ್ಥಾನ ಹೇಳಿದ್ದೀರಾ? ಉತ್ಥಾನ ಹೇಳಿ ಸರ್. 3ನೇ ಪ್ರಶ್ನೆಗೆ ಉತ್ತರ ಹನುಮಂತ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ನೋಡಿ ನಡೆದರೆ ಕೇಳಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಹುತ್ತದ ವರ್ಣನೆ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಮಣಿಮೇಗಲೈ ಅವರಿಗೆ ಅವಕಾಶ ಬರ್ತಾ ಇದೆ. ಕೇಳಬಹುದಾ? ಮೊದಲ ಪ್ರಶ್ನೆ: ತುಟಿ ಬಿಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮಾತನಾಡು, ಒಪ್ಪಿಗೆಯನ್ನು ಸೂಚಿಸು. ಒಪ್ಪಿಗೆಯನ್ನು ಸೂಚಿಸು. ಮುಂದಿನ ಪ್ರಶ್ನೆ: ಕನ್ನೈದಿಲೆ, ಇಂದೀವರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನೀಲೋತ್ಪಲ, ಉತ್ಪಲಿನಿ. ನೀಲೋತ್ಪಲ. ಮುಂದಿನ ಪ್ರಶ್ನೆ: ಬಿಸಿಲಿಗೆ ರಕ್ಷಣೆಯನ್ನು ಛತ್ರಿ ಮತ್ತು ಪಾದರಕ್ಷೆಗಳನ್ನು ಯಾವ ಮಹರ್ಷಿಯು ತಯಾರಿಸಿದ ಎನ್ನಲಾಗಿದೆ? ವಿಶ್ವಾಮಿತ್ರ, ಗೌತಮ. ಗೌತಮ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಣ್ಣು ಕೊಟ್ಟು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನಮ್ಮ ಸೊಸಿಗೆ ಎಸಳು 80, ಕುಸುರಿ 30, ಹೆಸರು ಹೇಳಿದವರಿಗೆ 90 ಮೊಸರನ್ನ. ಉತ್ತರವನ್ನು ನೋಡ್ತಾ ಹೋಗೋಣ.
ತುಟಿ ಬಿಚ್ಚು ಮಾತನಾಡು, ಒಪ್ಪಿಗೆಯನ್ನು ಸೂಚಿಸು ಅಂತ ತಾವು ಹೇಳಿದಿರಿ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನೀಲೋತ್ಪಲ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಗೌತಮ ಆಗಿತ್ತು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಣ್ಣು ಕೊಟ್ಟು ಮಣ್ಣು ಬಿಡಿಸು. ಮಕ್ಕಳಿಗೆ ಮಣ್ಣನ್ನು ತಿಂತಾರಲ್ಲ, ಅದನ್ನು ಬಿಡಿಸ್ಬೇಕಾದ್ರೆ ಹಣ್ಣನ್ನು ಕೊಡು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಕೆಟ್ಟ ಚಟವನ್ನು ಬಿಡಬೇಕಾದ್ರೆ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಬೇಕು ಅನ್ನೋದು ಆಶಯ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಇದು ಕೊತ್ತಂಬರಿ ಸೊಪ್ಪು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಪ್ರಕಾಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತುಟಿ ಬಿಳಚಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಭಯವಾಗು, ರಕ್ತವಿಲ್ಲದಿರು. ರಕ್ತವಿಲ್ಲದಿರು. ಮುಂದಿನ ಪ್ರಶ್ನೆ. ನೀರು, ಜಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉದಕ, ಉದಗ್ರ. ಉದರ್ಗ. ಮುಂದಿನ ಪ್ರಶ್ನೆ. ಅರ್ಜುನನು ಗುರುದಕ್ಷಿಣೆಯಾಗಿ ಯಾವ ನಗರವನ್ನು ದ್ರೋಣಾಚಾರ್ಯರಿಗೆ ನೀಡಿದ? ಅಹಿಚ್ಛತ್ರ, ಅಹಿರ್ಬುದ್ಯ. ಅಹಿರ್ಬುದ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ನಾಲಿಗೆಯಿಂದ ಕೆಳಗೆ ನರಮಾಂಸ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂಪಣ್ಣನ ಸಹವಾಸ ಮಾಡಿದ ಅಕ್ಕನ ಹೊಟ್ಟೆ ಗುಡಾಣವಾಯಿತು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಭಯವಾಗು, ತಾವು ರಕ್ತವಿಲ್ಲದಿರು ಅಂತ ಹೇಳಿದಿರಿ. ಎರಡನೇ ಪ್ರಶ್ನೆಗೆ ಉತ್ತರ ಉದಕ ಆಗಿತ್ತು, ಉದಗ್ರ ಅಂತ ಹೇಳಿದಿರಿ. ಮೂರನೇ ಪ್ರಶ್ನೆಗೆ ಉತ್ತರ ಅಹಿಚ್ಛತ್ರ ಆಗಿತ್ತು, ಅಹಿರ್ಬುದ್ಯ ಅಂತ ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ನಾಲಿಗೆಯಿಂದ ಕೆಳಗೆ ಬಿದ್ದರೆ ಅದುವೇ ನರಕ ಅನ್ನೋದಾಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಇದು ಉಬ್ಬಿರುವ ರೊಟ್ಟಿ. ರೊಟ್ಟಿ ಉಬ್ಬುತ್ತಲ್ವ, ಅದನ್ನು ನೋಡಿ ನಮ್ಮ ಜಾನಪದ ಕವಿ ಈ ರೀತಿಯಾದ ಒಂದು ಒಗಟನ್ನು ರೂಪಿಸಿದ್ದಾನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಜಗನಗೌಡ ಅವರಿಗೆ ಕೊಡ್ತಾ ಇದ್ದೇವೆ 3 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಣಿಮೇಗಲೈ ಅವರಿಗೆ 5 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಉಮರನ ಹೊಸಗೆಯ ಅಂತರಂಗದ ಬೆಸುಗೆ ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.